ಉತ್ತರಾಧಿಕಾರಿಯನ್ನ ಘೋಷಣೆ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ತಯಾರಿ ನಡೆಸಿದ್ರ? ತೆರೆಮರೆಯಲ್ಲೇ ಪ್ಲಾನ್ ರೂಪಿಸ್ತಾ ಇದ್ದಾರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಇದೆ. ಎಲ್ಲೇ ಹೋದ್ರೂ ಕೂಡ ಮೊಮ್ಮಗನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ. ಸಮುದಾಯಕ್ಕೂ ಮೊಮ್ಮಗನನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ. ಗದಗದ ಕುರುಬರ ಸಂಘದ ಕಾರ್ಯಕ್ರಮದಲ್ಲಿ ಧವನ್ ಸಿದ್ದರಾಮಯ್ಯ ಅವರ ಮೊಮ್ಮಗ ಮಿಂಚಿದ್ದಾರೆ. ಮೊಮ್ಮಗನನ್ನ ಜೊತೆಗೆ ನಿಲ್ಲಿಸ್ಕೊಂಡು ಮೆಸೇಜ್ ಏನಾದ್ರೂ ಪಾಸ್ ಮಾಡಿದ್ರ ಅನ್ನುವ ಪ್ರಶ್ನೆ ಇದೆ. ಮೊಮ್ಮಗನನ್ನ ರಾಜಕೀಯ ಅಖಾಡದೊಳಗೆ ನಿಧಾನವಾಗಿ ಪಳಗಿಸುವ ಪ್ರಯತ್ನಗಳು ಸಿದ್ದರಾಮಯ್ಯ ಕಡೆಯಿಂದ ಆಗ್ತಾ ಇದೆಯಾ? ನನ್ನ ಬಳಿಕ ಈತನನ್ನ ನಿಮ್ಮ ಮಡಿಲಿಗೆ ಹಾಕ್ತೀನಿ ಅನ್ನೋ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರ ಸಿದ್ದರಾಮಯ್ಯ. ತಮ್ಮ ಮೊಮ್ಮಗನನ್ನ ರಾಜಕೀಯ ಅಖಾಡದೊಳಗೆ ನಿಧಾನವಾಗಿ ಇಳಿಸ್ತಾ ಇದ್ದಾರಾ? ಈ ಹಿಂದೆ ರಾಹುಲ್ ಗಾಂಧಿ ಅವರಿಗೆ ಪರಿಚಯ ಮಾಡೋಕೆ ಕರ್ಕೊಂಡು ಹೋಗಿದ್ರು. ಈಗ ಆಗ್ಲೂ ಕೂಡ ಇಂಥದ್ದೇ ಒಂದು ಲೆಕ್ಕಾಚಾರವನ್ನ ಹಾಕಿದ್ರು. ಯಡಿಯೂರಪ್ಪ ಕುಟುಂಬ, HD ಅಂದ್ರೆ ದೇವೇಗೌಡರ ಕುಟುಂಬ, ಖಂಡ್ರೆ ಕುಟುಂಬ, ಶಾಮನೂರ್ ಕುಟುಂಬ, ಹೀಗೆ ಹಲವು ಕುಟುಂಬಗಳ ರೀತಿ ಸಿದ್ದರಾಮಯ್ಯ ಕೂಡ ಕುಟುಂಬ ರಾಜಕಾರಣದಲ್ಲಿ ಧುಮುಕಿದ್ದಾರೆ ಅನ್ನುವ ಮಾಹಿತಿಗಳು ಅಥವಾ ಮಾತುಗಳು ಓಡಾಡ್ತಾ ಇದೆ. ಹಾಗೆ ನೋಡೋದಾದ್ರೆ ಯತೀಂದ್ರ ಅವರು ಆಲ್ರೆಡಿ ಇದ್ದಾರೆ, ಅವ್ರ ಮಗನೇ. ಈಗ ಮೊಮ್ಮಗನನ್ನು ಇಂಟ್ರೊಡ್ಯೂಸ್ ಮಾಡ್ತಾರಾ? ಹೋದಲ್ಲಿ ಬಂದಲ್ಲಿ ಮೊಮ್ಮಗನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ಜೊತೆ ಕರ್ಕೊಂಡು ಹೋಗೋದು ಮಾತ್ರ ಅಲ್ಲ, ಸಚಿವರುಗಳಿಗೆ ಹಾಕುವಂತಹ ಆಸನಗಳಲ್ಲೇ ಮೊಮ್ಮಗನು ಪಾಲ್ ಪಡ್ಕೊಳ್ತಾ ಇದ್ದಾರೆ. ಈಗ ಅದು ಬಹಳ ಪ್ರಶ್ನೆಗಳಿಗೆ ಕುತೂಹಲ ಮೂಡಿಸ್ತಾ ಇದೆ, ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಹೋದಲ್ಲಿ ಬಂದಲ್ಲಿ ಮೊಮ್ಮಗನನ್ನ ಈ ರೀತಿಯ ಕರ್ಕೊಂಡು ಹೋಗ್ತಾ ಇರೋದು ನೋಡಿದಾಗ ಸಹಜವಾಗಿ ಕಾಡೋ ಪ್ರಶ್ನೆ ಏನು, ಮೊಮ್ಮಗನನ್ನ ರಾಜಕೀಯಕ್ಕೆ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಉತ್ತರ ಏನ್ ಹೇಳ್ತೀರಿ? ಎಸ್ ವಿದ್ಯಾ, ಏನು CM ಸಿದ್ದರಾಮಯ್ಯ ಅವರ ಮುಂದಿನ ಉತ್ತರಾಧಿಕಾರಿ ಧವನ್ ರಾಕೇಶ್ ಆಗ್ತಾರೆ ಅನ್ನೋಂಥ ಪ್ರಶ್ನೆ ಮೂಡ್ತಿರುವಂಥದ್ದು. ಯಾಕಂದರೆ ಕಳೆದ ಹಲವಾರು ಒಂದು 3-4 ಕಾರ್ಯಕ್ರಮಗಳಲ್ಲಿ ಧವನ್ ರಾಕೇಶ್ ಅವರನ್ನು CM ಸಿದ್ದರಾಮಯ್ಯ ಅವರ ಜೊತೆಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಎಲ್ಲ ಕಡೆ ಅವರನ್ನು ಪ್ರಚಾರವನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಇದ್ದಾರೆ, ಈಗಾಗಲೇ ಅವರು MLC ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಮುಂದಿನ ಕುಡಿಗೆ ಅಂದರೆ ಕುಟುಂಬ ರಾಜಕಾರಣದ ವಿಚಾರಗಳನ್ನು ಚರ್ಚೆ ಮಾಡೋದಾದರೆ ಎಲ್ಲವೂ ಕೂಡ ಯಡಿಯೂರಪ್ಪ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ಎಲ್ಲರೂ ಕೂಡ ಕುಟುಂಬ ರಾಜಕಾರಣವನ್ನು ಮಾಡ್ತಿದ್ದಾರೆ. ಆದರೆ CM ಸಿದ್ದರಾಮಯ್ಯ ಅವರು ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಿದ್ರು, ಅದರ ಕಾರ್ಯಕರ್ತರ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಿದ್ರು. ಆದರೆ ಇದೀಗ ಧವನ್ ರಾಕೇಶ್ ಅವರನ್ನ ಕರೆದುಕೊಂಡು ತಿರುಗಾಡ್ತಿರುವಂಥದ್ದು, ಮುಂದಿನ ಉತ್ತರಾಧಿಕಾರಿ ಧವನ್ ರಾಕೇಶ್ ಆಗ್ತಾರ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಿರುವಂಥದ್ದು. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಹೋದಾಗ ಕೂಡ ಮೊನ್ನೆ ಅಷ್ಟೇ ಅವರ ಧವನ್ ರಾಕೇಶ್ ಅವರನ್ನ ಸ್ವಾಗತಕ್ಕೆ ಕರೆದುಕೊಂಡು ಹೋಗಿದ್ರು. ಅದರ ಜೊತೆಗೆ ನಿನ್ನೆ ಗದಗದಲ್ಲಿ ಒಂದು ದೊಡ್ಡ ಕನಕ ಉತ್ಸವ ಅಂತ ದೊಡ್ಡ ಕಾರ್ಯಕ್ರಮ ಮಾಡಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಧವನ್ ರಾಕೇಶ್ ಅವರು ನಡೆದುಕೊಂಡಂಥ ರೀತಿ ಮತ್ತು CM ಸಿದ್ದರಾಮಯ್ಯ ಅವರ ಜೊತೆಗೆ ಹೆಜ್ಜೆ ಇಟ್ಟಂಥದ್ದು ಬಹಳ ಕುತೂಹಲ ಮೂಡಿಸ್ತಿರುವಂಥದ್ದು. ಈಗಿನಿಂದಲೇ ರಾಜಕೀಯ ಪಟ್ಟುಗಳನ್ನು CM ಸಿದ್ದರಾಮಯ್ಯ ಅವರು ಧವನ್ ರಾಕೇಶ್ ಅವರಿಗೆ ಹೇಳ್ಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಅಚ್ಚರಿ ಮೂಡಿಸ್ತಿರುವಂಥದ್ದು. ಯಾಕಂತಂದರೆ ರಾಕೇಶ್ ಅವರ ಸಾವು ಆದ ಬಳಿಕ ಧವನ್ ರಾಕೇಶ್ ಅವರ ವಿದ್ಯಾಭ್ಯಾಸದ ಎಲ್ಲವನ್ನು ಕೂಡ ಮಾಡ್ತಿದ್ರು. ಅದರಲ್ಲೂ ಕೂಡ ಧವನ್ ರಾಕೇಶ್ ವಕೀಲಿಕೆಯನ್ನು ಕಲಿತಿದ್ದಾರೆ. ಆ ವಕೀಲಿಕೆ ಮುಗಿದ ಬಳಿಕ ಮುಂದಿನ ಅವರ ಜೀವನ, ರಾಜಕೀಯ ಜೀವನಕ್ಕೆ ಯಾವ ರೀತಿ ಇರಬೇಕು, ಅದ್ರ ಜೊತೆಗೆ ಯಾವ ರೀತಿ ಅವರು ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಿನಿಂದಲೇ CM ಸಿದ್ದರಾಮಯ್ಯ ಅವರು ಖಾಸಗಿ ಕಾರ್ಯಕ್ರಮವಾಗಿರಲಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರನ್ನು ಭಾಗಿಯಾಗಿಸುವ ಮೂಲಕ ಜನರ ಒಂದು ಯಾವ ರೀತಿ ಒಲವುಗಳಿರುತ್ತೆ, ಅದ್ರ ಜೊತೆಗೆ ಆ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಭಾಗಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಮಾಡುವಂಥದ್ದು. ಹೀಗಾಗಿ ಧವನ್ ರಾಕೇಶ್ ನಿನ್ನೆ ನಡೆದುಕೊಂಡಂಥ ರೀತಿ ಅದರಲ್ಲೂ ಕೂಡ ವೇದಿಕೆ ಮೇಲೆ ಜನರಿಗೆ ಕೈ ಬೀಸುವುದತ್ತು, ಕೈ ಮುಗಿಯುವಂಥದ್ದು, ಜೊತೆಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ CM ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದೇ ಎಲ್ಲ ಪಟ್ಟುಗಳನ್ನು ಕಳಿಸ್ತಿದ್ದಾರೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸ್ತಿದೆ ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ.